ನಡ್ಸಿರಿ ಮಾಮಿ? ಯಾಕ್ರಿ ಎಷ್ಟು ಸಪ್ಪು ಕೂತಿರಲ್ಲ? ಮುಖ ಯಾಕೆ ಎಷ್ಟು ಕೆಟ್ಟ ಮಾಡ್ಕೊಂಡು ಕೂತಿರಿ? ಏನು ಚಿಂತೆ ಮಾಡ್ಲಿಕತ್ತೀರಿ ಮಾಮಿ? ಏನಿಲ್ಲ ಬಿಡ ಸುಂದ್ರಿ. ಯಾಕ್ರಿ ಮಾಮಿ, ಪ್ರಿಯಾಗ ನಿಮ್ಗೆ ಏನಾರ ಜಗಳ ಐತೇನು ಮತ್ತೆ? ಇಲ್ವಾ, ಜಗಳ ಪಗಳ ಏನಿಲ್ಲ. ಮತ್ತೆ ಹಿಂಗೆ ಕೂತಿರಿ? ಅದೇ ಏನಿಲ್ಲ, ನಮ್ಮ ಕಾರ್ಟೂನ್ ಚಾನಲ್ ಬಗ್ಗೆನೇ ವಿಚಾರ ಮಾಡ್ಕೋತ ಕೂತಿದ್ದೆ. ಮೊದಲ ಅಷ್ಟು ತಿಳುವಳಿಕೆನೇ ಇದ್ದಿದ್ದಿಲ್ಲ ಸುಂದ್ರಿ. ಫಸ್ಟ್ ಚಾಲೂ ಮಾಡಿದಾಗ ಹೆಂಗೆ ಬೇಕು ಹಂಗೆ ಮಾಡ್ತಿದ್ದೆ, ಯಾಕಡೆ ಬೇಕು ಕಡೆ ವಯಸ್ಸು ಇಡ್ತಿದ್ದೆ. ಅಂದ್ರೂ 40,000 30,000 50,000 ತನಕ ಓಡ್ಸ್ಯಾರ ಜನಗಳು. ಈಗ ಎಷ್ಟು ಚಲೋ ಚಲೋ ಕಂಟೆಂಟ್ ಕೊಡ್ಲಿಕ್ಕತ್ತೀನಿ ಅಂತ ನನಗನ್ನಿಸ್ತದ. ಆದ್ರೆ ಯಾಕೆ ಜನ ನೋಡೋಲಾಗ್ಯಾರ ನನಗೆ ಅದೇ ಅರ್ಥ ಆಗಲಾಗ್ಬಿಟ್ಟದ. ನೋಡಿದರೆಲ್ಲರೂ ಚಲೋ ಅಂತಾರ, ಕಮೆಂಟ್ ಮಾಡ್ತಾರ, ಎಲ್ಲ ಸಪೋರ್ಟ್ ಮಾಡ್ತಾರೆ ನಮ್ಮ ಡೈಲಿ ವ್ಯೂವರ್ಸು. ಆದ್ರೆ ಬೇರೆದವ್ರು ಓಪನ್ ಮಾಡಿ ನೋಡೋಲಾಗ್ಯಾರಲ್ಲ, ಏನು ಪ್ರಾಬ್ಲಮ್ ಇರ್ಬೋದು ಅಂತ ಚಿಂತೆ ಆಗ್ಬಿಟ್ಟತವ ಸುಂದ್ರಿ ನನಗೆ. ಹೌದ್ರಿ, ನೋಡ್ರಿ ಮಾಮಿ, ಮತ್ತೆ ಯಾರ ಮಾಡ್ಸ್ಯಾರೇನ ನಿಮಗೆ? ಹೋಗಯ್ಯವ್ವ ಸುಂದ್ರಿ, ನಮ್ಗೆ ಯಾರು ಮಾಡಿಸ್ತಾರ? ಆದ್ರೆ ನಾ ಮಾಡೋ ವಿಡಿಯೋದಾಗನೇ ಏನ್ರ ಮಿಸ್ಟೇಕ್ ಅದ ಏನ ತಿಳಿಯೋಲಾಗ್ಬಿಟ್ಟದ ನನಗೆ ಒಟ್ಟ. ರೀ ಮಾಮಿ, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿರ್ ಬಿಡ್ರಿ. ನಮ್ದು ಎಷ್ಟದ ಅಷ್ಟು ನಾವು ಮಾಡ್ಕೋತ ಹೋಗ್ಬಿಡುದ್ರಿ. ನೋಡ್ರಿ, ನಾ ಶ್ರೀಕೃಷ್ಣನೇ ಭಗವದ್ಗೀತೆಗೆ ಹೇಳೇನಿಲ್ರಿ ಮಾಮಿ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ರಿ, ಫಲ ನನಗೆ ಬಿಟ್ಬಿಡ್ರಿ, ನಾ ಎಲ್ಲ ಕೊಡ್ತೀನಿ ಅಂತೇಳಿ. ಒಂದಿಲ್ಲ ಒಂದಿನ ಕೈ ಹಿಡಿತಾನೇನೋ ಅಂತ ಅನ್ಕೊಂಡು ಸುಮ್ಮ ಮಾಡಿದ್ರಿ. ನಮ್ಗೆ ಏನು ತಿಳಿತದ ಅದನ್ನು ಮಾಡ್ಕೋತ ಹೋಗ್ಬಿಡುದ್ರಿ. ನೀವು ಯಾಕೆ ಅಷ್ಟು ಚಿಂತೆ ಮಾಡ್ಕೋತ ಕೊಡ್ತೀರಿ ಮಾಮಿ? ನೀವು ಕೂಡ್ಬೇಡ್ರಿ ಬಾ ಹಂಗೆ, ಬೇಕಂದ್ರೆ ನಾ ಹೇಳ್ತೀನಿ ರೀ ಅವ್ರಿಗೆ. ಹಲೋ ಮೇಡಮರ, ಯಾರು ವಿಡಿಯೋ ನೋಡೋರು? ಅಣ್ಣಂದ್ರು, ಅಕ್ಕಂದ್ರು, ತಂಗಿಯರು, ತಾಯಿಯರು ಯಾರಿದ್ದೀರಿ? ಒಂದು ಸ್ವಲ್ಪ ವಿಡಿಯೋನ ನೋಡ್ತಿರಲ್ಲ, ಒಂದು ಸ್ವಲ್ಪ ಮಂದಿಗೆಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಒಂದು 10 ಮಂದಿಗೆ ಶೇರ್ ಮಾಡಿದ್ರಿ ಅಂದ್ರೆ ನಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗ್ತದ. ಪಾಪ ಹೆಂಗೆ ಕೂತಾರ ನೋಡೋರು ಮಾಮಿಯರು ಚಿಂತೆ ಮಾಡ್ಕೋತ. ನಾವೇನು ಅಷ್ಟು ತಲೆ ಕೆಡ್ಸ್ಕೊಳಂಗಿಲ್ಲ ಬಿಡ್ರಿ, ಅವ್ರು ನೋಡ್ಯಾರ ಇದು ಮಾಡಿರಿ. ಹಿಂಗೆ ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ ರೀ. ಇಲ್ಲಾಂದ್ರೆ ನಿಮ್ಮ ಮನೆಗೆ ಬರ್ಬೇಕಾಗ್ತದೆ ನೋಡ್ರಿ. ನಾ ಚಾಡ ಹೇಳಿಕೆ ಏನಾರ ಫಿಟ್ಟಿಂಗ್ ಇಟ್ಬಿಡ್ತೀನಿ ರೀ. ಮತ್ತು ನಾನು ಯಾರನ್ನೂ ಕೇಳಂಗಿಲ್ಲ ರೀ. ಅದಕ್ಕೆ ಹೇಳ್ತೀನಿ ರೀ, ಒಂದು ಸ್ವಲ್ಪ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿರಿ. ನಮ್ಮ ಮಾಮಿ ಹಿಂಗೆ ಮುಖ ಸಪ್ಪು ಮಾಡ್ಕೊಂಡು ಕೊಡಂಗೆ ಮಾಡಬೇಡ್ರಿ. ಆಕಿನೂ ಸ್ವಲ್ಪ ನಕ್ಕೊತ್ತೆ ಆ್ಯಕ್ಟಿವ್ ಆಗಿ ತಿರುಗಾಡಂಗೆ ಮಾಡಿರಿ. ಅದು ಏನಾಗ್ತದ್ರಿ, ರಾತ್ರಿ 11 12 1 ತನಕ ಕೂತ್ ಮಾಡ್ತಾ ಅಲ್ರಿ ಮಾಮಿ. ಆ ವಿಡಿಯೋ ಯಾರು ನೋಡಲಿಲ್ಲ ಅಂದ್ಗೇ ಬೇಜಾರಾಗ್ಬಿಡ್ತದ್ರಿ. ಮೊದಲೇ ಮಾನಸಿಕ ರೀ ಕೆಟ್ಟು. ಅದಕ್ಕೆ ಹೇಳಿಕತ್ತೀನಿ ರೀ, ಒಂದು ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡು ನೋಡಿದ್ರಂದ್ರೆ ನಮ್ಗೆ ಮಾಡಿದಕ್ಕೂ ಒಂದು ಸ್ವಲ್ಪ ಸಾರ್ಥಕ ಅನ್ನಿಸ್ತದಲ್ರಿ. ಇಲ್ಲಾಂದ್ರೆ ಎದಕ್ಕೆ ಮಾಡ್ಬೇಕಪ್ಪ ಅನಿಸ್ಬಿಡ್ತದ್ರಿ. ಬರೀ 400-500 ಮಂದಿ ನೋಡಂಗಿರ್ತದ್ರೆ ಯಾಕೆ ವಿಡಿಯೋ ಮಾಡಬೇಕು ಅಂತೇಳಿ ತಲೆಯಾಗ ಒಂದೊಂದು ಸಲ ಬರ್ತಾವ್ರಿ. ಹಂಗಂತೇಳಿ ಬಿಡಂಗಿಲ್ಲ ರೀ. ನಾನಂತರೂ ತಯಾರಾಗಿ ನಿಂತೀನಿ ಬಿಡ್ರಿ. ನಾ ಒಟ್ಟ ಬಿಡಂಗಿಲ್ಲ. ಮಾಮಿ ಬಿಟ್ರು ನಾ ಬಿಡಂಗಿಲ್ಲ ನೋಡ್ರಿ. ನಮಗೆ ನಂಟು ಇದ್ದಿದ್ದಾರಿ ಈ ಸುಂದ್ರಿ ಕಾಟ ನಿಮಗೆ ತಪ್ಪಿದ್ದಲ್ಲ ರೀ ಮಾಮಿ ರೀ. ನಾ ಹೇಳಿನಿ ಹೇಳ್ರಿ ಅವ್ರಿಗೆ, ಯಾರು ನನ್ನ ಮಾತು ತಪ್ಪಂಗಿಲ್ರಿ. ಸುಂದ್ರಿ ಮಾತಂದ್ರೆ ಉಗುಳು ಹಾಕಿದ್ರು ದಾಟಂಗಿಲ್ಲ ರೀ ಮಾಮಿ. ಅಷ್ಟು ರೆಸ್ಪೆಕ್ಟ್ ರೀ ಸುಂದ್ರಿ ನಂದ್ರೆ, ಅಷ್ಟು ಇಷ್ಟ ರೀ ಎಲ್ಲರಿಗೆ. ಹಾಗಾಗಿ ನನ್ನ ಮಾತು ಕೇಳ್ತಾರ್ರಿ, ನೀವೇನು ವಿಚಾರ ಮಾಡಬೇಡ್ರಿ. ನನಗೆ ಗೊತ್ತದ್ರಿ ನಿಮಗೆ ನನ್ನ ಕಂಡ್ರೆ ಯಾರಿಗೂ ಇಷ್ಟನೇ ಇಲ್ಲ, ನನ್ನ ಮಾತು ನೀವು ಕೇರೆ ಮಾಡಂಗಿಲ್ಲ ಅಂತ. ಆದರೂ ಸುಮ್ಮ ಮಾಮಿ ಮುಂದೆ ಜಂಬ ಕೊಚ್ಕೋಬೇಕಲ್ರಿ. ಸೆಲ್ಫ್ ರೆಸ್ಪೆಕ್ಟ್ ಈಸ್ ಇಂಪಾರ್ಟೆಂಟ್. ಇವನು ಏನಿನ ದಾಳಿ ಹೊಡಿಲಿ ಅಲ್ಲ. ಕಮೆಂಟ್ನಾಗ ಎಷ್ಟು ಉಗುಳ್ತಾರ ಅಂದ್ರೂ ಬುದ್ಧಿ ನೋಡೋದಕ್ಕೆ. ತನ್ನ ಮಾತಂದ್ರೆ ಉಗುಳು ಹಾಕಿದ್ರು ದಾಟಂಗಿಲ್ಲ ಅಂತ ಯಾರು ವಿಚಿತ್ರ ತಿಳ್ಕೊತಾಳ ವಯವ್ವ ನಮ್ಮ ಸುಂದ್ರಿ. ನೀನು ಯಾರು ಹೋಗತ್ತಾರ ಹೇಳ ಸುಂದ್ರಿ? ಈಗೀಗ ಒಂದು ಸ್ವಲ್ಪ ಏನಾರ ಚಲೋ ಕೆಲಸ ಮಾಡಿ ಅಂತೇಳಿ ಒಂದು ಸ್ವಲ್ಪ ಹೊಗಳಿಕತ್ತಾರ. ಯಾವಾಗ ಹೆಂಗೆ ಚೇಂಜ್ ಆತಿ ಅಂತಲೇ ಹೇಳೋಕ್ಕಾಗಲ್ಲ ಅಂತ ಗೊತ್ತ ಅವ್ರಿಗೂ. ತನ್ನ ಮಾತು ಕೇಳ್ಬಿಡ್ತಾರಂತ ಭಾರಿ ಇದು ಅಂತ ಏನಿನ ಜಂಬ ಕೊಚ್ಕೊಳ್ಳೋದ ನೋಡ್ರಿ ಮಾಮಿ. ಅವರು ಹೊಗಳಿದ್ರು ನಮ್ಮವ್ರೆ, ಉಗುಳಿದ್ರು ನಮ್ಮವ್ರೆ, ಯಾವತ್ತಿದ್ರು ಅವರು ನಮ್ಮವ್ರೆ, ನಾವು ಅವರವ್ರೆ. ಹಾಗಾಗಿ ನೀವು ನಕ್ರಿಲ್ಲ. ಈಗ ನನಗಿಷ್ಟೇ ಸಾಕು ನೋಡ್ರಿ. ನನಗೇನು ಗೊತ್ತೇನ್ರಿ ಮಾಮಿ, ಎಲ್ಲರೂ ಖುಷಿಯಿಂದ ಇರ್ಬೇಕ್ರಿ. ಅದೇ ನನಗೆ ಬೇಕಾಗಿರೋದ್ರಿ. ನಾ ಚಾಡ ಚುಚ್ಚಿದ್ರೂ ಖುಷಿಯಾಗಿರಬೇಕು, ನಾ ಒಳ್ಳೆ ಕೆಲಸ ಮಾಡಿದ್ರೂ ಖುಷಿಯಾಗಿರಬೇಕು. ಅದನ್ನೇ ಬಯಸುವ ಈ ಸುಂದ್ರಿ. ಕೋಡಿ ಬಾ ಬಾ. ಸಮಾಧಾನ ಆಯ್ತವ ಸುಂದ್ರಿ, ನಿನ್ನ ಮಾತು ಕೇಳಿ ಒಂದು ಸ್ವಲ್ಪ. ಆಗಳಿಂದ ಬೇಗನೆ ಕೂತಿದ್ನಲ್ಲ, ಯಾಕೆ ಮನ್ಸಿಗೆ ಬೇಜಾರದಂಗೆ ಆಗಿತ್ತವ. ಅದಕ್ಕೆ ರೀ ಮಾಮಿ, ಈ ಸುಂದ್ರಿನ ಕರಿಬೇಕ್ರಿ ನೀವು. ಸುಂದ್ರಿ ಇದ್ಲಂದ್ರೆ ಅಲ್ಲಿ ಖುಷಿ ಇದ್ದೇ ಇರ್ತದ್ರಿ. ಹೌದೌದು, ಖುಷಿ ಭಾರಿ ಇರ್ತದ. ಸುಮ್ಮ ಯಾಕೆ ಬಂದಿಲ್ಲ ಆಕಿ? ಮತ್ತೆ ಊರಿಗೆ ಹೋದ್ಲರಿ ಮಾಮಿ. ಬರೀ ಊರು ತಿರುಗ್ಲಿಕ್ಕತ್ತಾಳ್ರಿ. ಯಾಕನೆ ಏನೋ ಕೆಲಸ ಏನು ಮದುವೆ ಆದಂತ ಹೋದ್ಲರಿ ಅವ್ರ ತವ್ರ ಮನೆಗೆ. ಹೌದಾ? ಅಯ್ಯ, ಆಕಿ ಇದ್ಲಂದ್ರೆ ನೀನು ಒಂದು ಸ್ವಲ್ಪ ಜೋಡಾಗಿ ಏನಾರ ಚುಚ್ಚು ಮಾತಾಡಾಕಿ. ನೀ ಆಕಿಗೆ ಬೈದು ಆಕಿ ನಿನಗೆ ಬೈದು ಟೈಮ್ ಪಾಸ್ ಆಗ್ತಿರ್ತದ. ಒಬ್ಬೇಕಿನೇ ಆದ್ಗನೆ ನಿನಗೂ ಬೇಸರ ಆಗ್ತಿರ್ಬೇಕಲ್ಲ ಸುಂದ್ರಿ. ಆತದ ಬಿಡ್ರಿ ಮಾಮಿ, ಬೇಸರ ಆದ್ರೆ ಏನು ಮಾಡಿದ್ರಿ? ಅವ್ರವ್ರ ಕೆಲಸ ಅವ್ರು ನೋಡ್ಕೊಳ್ಳೋರಲ್ರಿ ಮಾಮಿ. ಎಷ್ಟು ದಿನ ಆಯ್ತಲ್ರಿ ನಾ ಚಾಡನೇ ಹೇಳಿಲ್ರಿ ಯಾರ ಮನೆಗೂ ಹೋಗಿ. ಯಾಕೆ ಹಿಂಗಂದಿನವ? ನನ್ನ ಕಂಡ್ರೆ ನನಗೆ ಅಸಹ್ಯ ಅನಿಸ್ಲಿತ್ತದ್ರಿ ಬಾ ಮಾಮಿ. ಚಾಡ ಚುಚ್ಚೋದು ನನ್ನ ಇದು ರೀ, ಅದು ಧರ್ಮಸಿದ್ಧ ಹಕ್ಕು ಅದ ರೀ ಮಾಮಿ. ನಾನು ಅದನ್ನ ಬಿಡಬಾರ್ದ್ರಿ ಅಷ್ಟು ಸುಲಭವಾಗಿ. ಕಡೆಗೆ ಏನು ಮಾಡ್ಬೇಕು ಅನ್ಸದ್ರಿ ಮಾಮಿ? ನನಗೆ ಅಧಿಕಾರ ಅದಲ್ರಿ. ಹೆಂಗಿದ್ರು ಪಂಚಾಯತಿ ಮೆಂಬರ್ ಇದ್ದೀನಲ್ಲ, ಚೇರ್ಮನೂ ಆಗಿನಿ. ಸ್ವಲ್ಪ ನೀರಿಗೀರು ಬಂದ್ ಮಾಡಿಸ್ಬಿಡ್ಲೇನ್ರಿ? ಅಂದ್ರೆ ಯಾರ ಜಗಳಕ್ಕೆ ಬಂದ್ರಂದ್ರೆ ಅವ್ರ ಜೊತೆ ಜಗಳ ತೆಗೆದು ಅದನ್ನು ಒಂದು ಸ್ವಲ್ಪ ಏನಾರ ಮಾಡ್ಲೇನಂತ. ಏನಿನ ನಾಚಿಗೆ ಬರಂಗಿಲ್ಲ ಸುಂದ್ರಿ ಹಿಂಗೆ ಮಾತಾಡ್ಲಿಕ್ಕೆ.
ಏನು ಅಲ್ಲ ಒಳ್ಳೆಯವ್ರಲ್ಲ ಅಂತ ಬಯಸ್ತಾರೆ ಎಲ್ಲರೂ. ನೀದ್ರ ಚಾಡಚ್ಚು ಧರ್ಮಶುದ್ಧ ಹಕ್ಕು ಅಂತ. ನೀನು ಏನು ಮಾತಾಡ್ತೀನಿ ಅದು ಸ್ವಲ್ಪ ನಿನ್ನ ಗರ್ವ ಅದನು. ಹಳೆ ಚಾಯ್ ಬಿಡು ಒಂದು ಸ್ವಲ್ಪ ಸಾಕು. ಚಲೋ ಆಗಿದೆ ಈಗ, ಚಲೋ ಇದ್ದು ಬಿಡು ಅಷ್ಟೇ. ಹಾಂ, ಮತ್ತೆ ಅದಕ್ಕೆ ಕೈ ಹಚ್ಚಬೇಡ. ನೋಡ್ರಿ ಮಾಮಿ, ನಾ ಚಲೋ ಆದ್ರೆ ನೋಡೋರಿಗೆ ಇಷ್ಟ ಆಗಂಗಿಲ್ರಿ ಮಾಮಿ. ಮೊನ್ನೆನೇ ಭವಾನಿಯವ್ರು ಹೇಳ್ಯಾರ್ರಿ, ಬರೀ ಒಳ್ಳೇದನ್ನ ತೋರಿಸ್ಬೇಡ್ರಿ, ನಮಗೆ ನೀವು ಜಗಾಡೋದನ್ನೇ ನಮಗೆ ಇಷ್ಟ ಅಂತೇಳಿ. ಅಲ್ರಿ ಮಾಮಿ, ಒಳ್ಳೆಯವ್ರಾಗ್ಬಿಟ್ಟು ಅಂದ್ರೆ ಏನು ತೋರಿಸ್ಬೇಕು ಹೇಳ್ರಿ? ಅವ್ರ ಸುದ್ದಿ ಹಂಗ, ಇವ್ರ ಸುದ್ದಿ ಹಂಗ, ಪಾಪ ದಿನ ಮನ್ಯಾಗ ಅದೇ ನೋಡ್ತಿರ್ತಾರೆ ಅವರು. ನೋಡಿ 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 ಸಾಕಾಗಿರ್ತದ್ರಿ. ಆಮೇಲೆ ಈಗ ಜಗಾಡಂಗಿಲ್ರಿ ಮಾಮಿ ಯಾರು, ಅವ್ರವ್ರ ಮನ್ಯಾಗ ಬಾಗಿಲ ಹಾಕೊಂಡು ಕೂತ್ ಬಿಡ್ತಾರೆ. ನಾವು ಆ ಕಡೆ ಈ ಕಡೆ ಹಚ್ಚೋದು ಚುಚ್ಚೋದು ಮಾಡಿದಂದ ನಮ್ಮ ಜಗಳಾರ ನೋಡಿ ಒಂದು ಸ್ವಲ್ಪ ಖುಷಿ ಪಡಲ್ರಕ್ರಿ ಅವರು. ಹಂಗಾಗಿ ನಾ ಒಟ್ಟ ಒಳ್ಳೆಕಾಗಂಗಿಲ್ಲ ನೋಡ್ರಿ ಮಾಮಿ. ಆತಿನ್ರಿ, ಆದ್ರೆ ಸಮಯಗ ಸಂದರ್ಭಕ್ಕೆ ತಕ್ಕಂಗೆ ಆಗ್ತೀನಿ. ಪೂರ್ತಿ ಒಳ್ಳೆಕೆ ಆಗಿರುವಂತ ನನಗೆ ಚಾನ್ಸೇ ಇಲ್ರಿ ಮಾಮಿ ಅದು. ಅಲ್ಲ ಸುಂದ್ರಿ, ನಿನಗೇನೋ ಅನ್ಸಂಗಿಲ್ಲ ನಿಂಗೆ ಮಾತಾಡ್ಲಿಕ್ಕೆ? ಅಲ್ಲ, ನೀನು ಜಗಳ ನೋಡೋದು ಅವ್ರಿಗೆ ಇಷ್ಟ ಆಗ್ತದೆ ಹೇಳಿ ನೋಡಮ್ಮ. ಹೆಂಗೆ ತಿಳ್ಕೊತೀರಿ ಮಾಮಿ? ಜಗಳ ನೋಡೋದ್ರಲ್ಲಿರೋ ಖುಷಿ ಯಾವ್ದ್ರಾಗೂ ಇಲ್ರಿ. ನೀವು ಮೊದಲು ಹಳ್ಳಿಯಾಗ ಜಗಳ ನೋಡ್ತೀರಿ ಇಲ್ರಿ ಮಮ್ಮಿ? ನನಗಂತೂ ಹಂಗೆ ನೋಡ್ರಪ್ಪ. ದಿನಕ್ಕೆ ಒಂದರ ಜಗಳ ನೋಡಲಿಲ್ಲ ಅಂದ್ರೆ ಸಮಾಧಾನನೇ ಆಗ್ತಿದ್ದಿಲ್ರಿ ನನಗೆ. ಒಂದೊಂದ್ಸಲ 8 ದಿನಗಟ್ಲೆ ಜಗಳ ಆಡ್ತಿದ್ದಿಲ್ರಿ ಯಾರು. ಹಂಗಾದಾಗ ಏನು ಮಾಡ್ಬೇಕ್ರಿ ನನಗೆ? ಒಟ್ಟು ನಮಗೆ ಜಗಳ ಇರ್ಬೇಕು ನೋಡ್ರಿ. ವಾ, ಏನಾರ ಮಾಡವ ಸುಂದ್ರಿ, ನಿನಗೆ ತಿರ್ಲಿಕ್ಕೆ ಬರ್ತೀನಿಲ್ಲ, ನನಗೆ ಬುದ್ಧಿಲ್ಲ ಮೊದಲು. ಅಲ್ಲ, ನಾನು ಇನ್ನೊಂದು ಸ್ವಲ್ಪ ಬೆಂಗ್ಳೂರಿಗೆ ತಯಾರು ಮಾಡ್ಬೇಕಂತ ಮಾಡಿದ್ದೆ. ನೀ ಇದ್ರ ಹಳೆ ಚಾಲೆ ಬಿಡಂಗ್ಲಂತಿದಿ, ನನಗೆ ಅಂಜಿಕೆ ಬರ್ಲಿಕ್ಕತ್ತಿ ಈಗ ಕರ್ಕೊಂಡು ಹೋಗ್ಲಿ ಬಿಡ್ಲೆ ಅಂತೇಳಿ. ಅಯ್ಯರಿ ಮಾಮಿ, ಹಂಗ್ಯಾಂಗೆ ಮಾಡ್ತೀನಿ ರೀ ತೀರಾ ನಾನು. ಈಗ ಒಳ್ಳೆ ಕೈಗಿನಂತ ನಿಮಗಾರ ಅನಿಸ್ಲಿಕ್ಕತ್ತದಿಲ್ರಿ? ಹಂಗ್ಯಾಕೆ ಮಾತಾಡ್ತೀರಿ ಮಾಮಿ? ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತೀನಿ ರೀ, ಎಲ್ಲಿ ಜಗಳ ಹಚ್ಬೇಕು ಅಲ್ಲಿ ಹಚ್ತೀನಿ ರೀ. ಎಲ್ಲ ಕಡೆ ಹೋದಾಗ ಮಾಡ್ಲಿಕ್ಕೆ ನನಗೇನು ಬುದ್ಧಿ ಇಲ್ಲೇನ್ರಿ? ಈಗ ಎಷ್ಟೋ ತಿಳುವಳಿಕೆ ಬಂದದ್ರಿ ಮಾಮಿ. ನಮ್ಮ ಅತ್ತೆ ಬಂದಿನ ಭಾಳ ಸುಧಾರಿಸೀನಿ ರೀ ನಾನು. ಅಂದಂಗೆ ಬೆಂಗ್ಳೂರಿಗೆ ಯಾಕೆ ರೀ ಮಾಮಿ ಈಗ? ಏನಿಲ್ಲವ, ನಮ್ಮ ಬೀಗರಿಗೆ ಒಂದು ಸ್ವಲ್ಪ ಆರಾಮಿಲ್ಲ ಅಂತ, ಅದಕ್ಕೆ ಮಾತಾಡ್ಸಿ ಬಂದ್ರೈತೆ ಅಂತ ಮಾಡೀವಿ. ಶುಗರ್ ಏನೋ ಜಾಸ್ತಿ ಆಗ್ಯದಂತ, ಅದಕ್ಕೆ ಹೋಗಿ ಬರ್ಬೇಕಂತ ಮಾಡಿದ್ವಿ. ನೀನು ಸುಮ್ಮ ಬರ್ತೀರೇನ ಅಂತೇಳಿ ಕೇಳ್ಬೇಕಂತ ಮಾಡಿದ್ದೆ. ಹೌದ್ರಿ? ಮತ್ತು ನಿಮ್ಮ ಅಕ್ಕನ ಮಗಳನ್ನ ಕರೆಸ್ತೀನಿ ಅಂದಿರಲ್ರಿ ಮಮ್ಮ, ಕರೆಸ್ಲೇ ಇಲ್ಲ? ಅದೇ ಅವ್ವ, ಕರೆಸ್ಬೇಕಂತ ಮಾಡಿದ್ದೆ. ಮತ್ತು ಇಲ್ಲಿ ಹೋಗೋದಾಯ್ತಲ್ಲ ಬೆಂಗ್ಳೂರ್ಗೆ, ಬಿಡು ಇನ್ನೊಂದು 2 ದಿನ ಬಿಟ್ಟು ಕರ್ಸಿದ್ರಾಯ್ತು ಅಂತೇಳಿ ಹೋಗೋಣ. 1 ದಿನ ಇದ್ದು ಬಂದ್ಬಿಡೋದು ಅಷ್ಟೇ. ಬರ್ತೀಯ ಹೆಂಗೆ? ಅಯ್ಯ ಬ್ಯಾಡ್ ಬಿಡ್ರಿ ಮಾಮಿ, ಸುಮ್ಮನೆ ನಮ್ಮನ್ಯಾಗ ಕರ್ಕೊಂಡು ಹೋಗ್ತೀರಿ. ನಮ್ಮ ಮ್ಯಾಲೆ ನಿಮಗೆ ನಂಬಿಕೆ ಇಲ್ಲ, ಮತ್ತು ನಾವು ಹೋಗಲ್ಲಿ ಏನರ ಅನ್ನೋದು ಜಗಳ ಹಚ್ಚಿವಂತ ನೀವು ಅನ್ಕೊಳ್ಳೋದು ಯಾಕೆ ಬೇಕಂತ್ರಿ? ಬ್ಯಾಡ್ ಬಿಡ್ರಿ ಮಾಮಿ, ನೀವೇ ಹೋಗಿ ಬರ್ರಿ. ಹಿಂಗೆ ಸುಂದ್ರಿ, ನಾ ಏನಂದಿನಿ ನಿನಗೆ? ಎಷ್ಟು ಸಲ ಏನು ಮಾಡಿದ್ರು ಕ್ಷಮಿಸಿನಿ, ತಿಳ್ಕೊ ಒಂದು ಸ್ವಲ್ಪ ಅದನ್ನ. ನಿನ್ನ ಮ್ಯಾಲೆ ನಂಬಿಕೆ ಇದ್ದಲ್ಲೇ ಹಂಗೆ ಇರಲಿ, ನಮ್ಮ ಹುಡುಗದಳ ತಿಳುವಳಿಕಿಲ್ಲ ಮಾಡ್ತಾಳ ಹಂಗಂತೇಳಿ ಎಷ್ಟು ಸಲ ಕ್ಷಮಿಸಿನಿ ಹೇಳಿ ನೋಡಮ್ಮ. ಹೌದು ಬಿಡ್ರಿ ಮಾಮಿ, ಭಾಳ ಸಲ ಕ್ಷಮಿಸಿರಿ. ಪಾಪ ಬೀಗ್ರ ಮುಂದೆ ಎಷ್ಟು ಅಸಹ್ಯ ಆಗ್ಯದ್ರಿ. ಅತ್ತಿ ಸೊಸಿಗೆ ಜಗಳ ಆಗ್ಯದ್ರಿ, ಮಾಮ ನಿಮಗೆ ಜಗಳ ಆಗ್ಯದ್ರಿ, ಅಂದ್ರೂ ನಾನು ಭಾಳ ಕ್ಷಮಿಸಿರಿ ಮಾಮಿ. ನಿಮ್ಮ ಒಳ್ಳೆ ಗುಣಕ್ಕೊಂದು ಥ್ಯಾಂಕ್ಸ್ ರೀ ಮಾಮಿ. ಎಲ್ಲ ನೆನಪಿಟ್ಟು ಎಲ್ಲ ಸುಂದ್ರಿ ಏನೇನು ಮಾಡಿ ಅನ್ನೋದು ಮಸಲತ್ತು. ಮತ್ತು ಮನಸ್ಸಿನಾಗ ಇಟ್ಟ ಮಾಡಿರ್ತೀನಿ, ಅಷ್ಟು ನೆನಪಿರ್ಲಿಲ್ಲ ಅಂದ್ರೆ ಹೆಂಗ್ರಿ ಡುಮ್ಮು ಮಾಮಿ? ನೆನಪದ ಬಿಡ್ರಿ ಮಾಮಿ, ತಿಳುವಳಿಕೆ ಇದ್ದಿದ್ದಿಲ್ಲಲ್ರಿ, ಸುಮ್ಮ ಮಾಡ್ತಿದ್ದೀರಿ ಹಂಗೆ. ಈಗ ತಿಳುವಳಿಕೆ ಬಂದದನ? ಹ್ಞೂ ರೀ ಮಾಮಿ, ಮತ್ತೆ ಬಂದದ್ರಿ ತಿಳುವಳಿಕೆ. ಆಯ್ತಾ, ತಿಳುವಳಿಕೆರ ಬರಲಿ ಏನಾರ ಆಗಲಿ, ಅಲ್ಲಿ ಹೋದಾಗ ಮಾತ್ರ ಏನು ಕಾರ್ಬಾರ್ ಮಾಡಬೇಡ. ಹೋಗ್ಬರ ನಡಿ ಬೆಂಗ್ಳೂರ್ಗೆ. ಹಾಂ, ನೀನು ಎಲ್ಲಿ ಹೋಗಂಗಿಲ್ಲ ಪಾಪ, ಸುಮ್ಮ ಚೇಂಜ್ ಆದಂಗೆ ಆಗ್ತದೆ. ಅತ್ತೆಯ ಇನ್ನೂ ಟಿಫನ್ ಮಾಡಿಲ್ಲ, ಒಳಗಡೆ ಬರ್ತೀರಾ ಸ್ವಲ್ಪ? ಅಲ್ಲಲ್ಲ ಪ್ರಿಯವ್ವ, ಗೊತ್ತಾಯ್ತು ತಗೋರು, ನೀ ಭಾಳ ಶಾಣೆ ಇದ್ದಿ ಅಂತ ನನಗೆ ಯಾವಾಗಲೂ ಗೊತ್ತದ. ಸುಂದ್ರಿನ ಕರ್ಕೊಂಡು ಹೋಗೋದು ಬ್ಯಾಡ್ರಿ ಬೆಂಗ್ಳೂರ್ಗೆ ಅಂತೇಳಿ ಹೇಳಿಕಿ ಅತ್ತಿನ ಒಳಗೆ ಕರೆಯಕಿಗೆ ಕಾರವಾರಗಿತ್ತಿ ಗೆಡ್ಡಿ. ನಗುರಿಲ್ಲಕಿ ಬೆಂಗ್ಳೂರು ಸೊಸಿ ಅಂದ್ರೆ ನಗುರು ಇದ್ದಾಳ ಅಂತಿಕೊಂಡ್ರಿ ನೀವು? ಭಾರಿ ಊರು ಬೆರಿಕಿದ್ದಾಳಕಿ. ಅಯ್ಯ ಹೋಗ್ರಿ ಮಾಮಿ, ಪ್ರಿಯಾ ಕರಿಲಿಕ್ಕತ್ತಾಳ, ನೀವಿನ್ನೂ ನಾಷ್ಟನೇ ಮಾಡಿಲ್ಲ ಅಂತ. ಹೋಗ್ರಿ ಒಳಗೆ. ಮಾಡ್ತೀನಿ ಹೇಳು. ಇಲ್ಲೇ ಹಾಕಿ ಕೊಡ್ತಾ ತಗೋ, ಇಲ್ಲಾಂದ್ರೆ ಪ್ರಿಯಾ ಇಲ್ಲೇ ಹಾಕಿ ಕೊಟ್ಟು ಬಿಡವ. ಅತ್ತೆ ಅದೇನದು ಅಸಹ್ಯ, ಅಲ್ಲಿ ಕಟ್ಟಿ ಮೇಲೆ ಕುತ್ಕೊಂಡು ತಿಂತೀರಾ? ಬನ್ನಿ ಒಳಗಡೆ ಸುಮ್ಮನೆ. ಮಾಮಿ ಪ್ರಿಯಾ ಬಿಡಂಗಿಲ್ರಿ, ಹೋಗ್ರಿ ಒಳಗೆ ನಾಷ್ಟ ಮಾಡೋಗ್ರಿ. ಆಯ್ತಾಯ್ತು ಹೋಗ್ತೀನಿ. ಅದೇ ಏನು ನೋಡ್ಬೇಕಿನ, ಏನು ಗಾಡಿ ಮಾಡಮಂತಾರ ಏನು ಬಸ್ಸಿಗೆ ಹೋಗಮಂತಾರ ನೋಡ್ಬೇಕಂತ ಮಾಡೀನಿ. ತಣ್ಣಿರ್ತದಲ್ಲ, ಸುಮ್ಮ ಗಾಡಿ ಮಾಡ್ಕೊಂಡು ಹೋಗ್ಬೇಕು, ಸಣ್ಣದ ಅಂತ ವಿಚಾರ ಮಾಡ್ಲಿಕತ್ತೀನಿ. ಏನೇನು ಆಗ್ತದನೆ ಫೋನ್ ಮಾಡ್ತೀನಿ, ಒಟ್ಟ ತಯಾರಾಗಿರಿ. ಹಾಂ ಆಯ್ತು ಹೇಳ್ರಿ ಮಾಮಿ. ಸುಮಾ ಬಂದ್ಲಂದ್ರೆ ನಾ ಬರ್ತೀನಿ ರೀ ಮಾಮಿ, ಇಲ್ಲಾಂದ್ರೆ ಬರಂಗಿಲ್ರಿ. ಆಕೆಗೂ ಹೇಳಿನಿ ಬರ್ತೀನಿ ಅಂದಾಳಕಿ, ತಯಾರಾಗಿ ಸುಮ್ಮ. ಹೌದ್ರಿ? ಆಯ್ತು ಹೇಳ್ರಿ ಮಾಮಿ, ಹಂಗಂದ್ರೆ ನಾನು ಬರ್ತೀನಿ ರೀ. ಹೋಗಿ ಬರ್ಲಿ ರೀ ಮಾಮಿ ನಾನು? ಹೋ ಬರವ, ನಾನು ನಾಷ್ಟ ಮಾಡ್ತೀನಿ, ಹೋಗ್ತೀನಿ ಒಳಗೆ. ಅಲ್ಲ ಅತ್ತೆ, ಮತ್ತೆ ಸುಂದ್ರಿಗೆ ರೆಡಿ ಮಾಡ್ತೀರಾ ಬೆಂಗ್ಳೂರಿಗೆ? ಯಾಕೆ ಹಿಂಗೆ ಮಾಡ್ತೀರಾ ನೀವು? ಏನಾಗ್ತದ ಕರ್ಕೊಂಬಂದ್ರ? ಅಲ್ಲ ಅತ್ತೆ, ನಿಮ್ಮ ತಲೆಯಲ್ಲಿ ಏನು ಬುದ್ಧಿ ಇಲ್ವೋ, ಅಥವಾ ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ಕಳಿಬೇಕು ಅಂತಾನೆ ಈ ಥರ ಮಾಡ್ತಿರೋ? ನಂಗಂತೂ ಅರ್ಥನೇ ಆಗ್ತಿಲ್ಲಪ್ಪ. ಅಷ್ಟೊಂದು 2 ಸಲ ಹೋದ್ರೂ ನಮ್ಮ ಮರ್ಯಾದೆ ಎಲ್ಲ ಕಳೆದಿದ್ದಾಳೆ, ಮತ್ತೆ ಅವಳನ್ನ ಕರ್ಕೊಂಡು ಬೆಂಗ್ಳೂರಿಗೆ ಹೋಗ್ತೀರಾ ಅಂದರೆ ನಿಮ್ದೇನಪ್ಪ, ನಿಮ್ಮ ತಲೆನೇ ತಲೆ ಬಿಡಿ.
ಈಗ ಚಲೋ ಆಗ್ಯಾಳ ಆಕಿ, ಹಂಗಿಲ್ಲ ಮೊದ್ಲಿನ ಸುಂದ್ರಿ ಇಲ್ಲಿ ಈಗ ಒಂದ್ ಸ್ವಲ್ಪ ಸುಧಾರಿಸ್ಯಾಳ, ಅದಕ್ಕೆ ಕರ್ಕೊಂಡು ಹೋದ್ರಾಯ್ತಂತ. ಸಾರಿ ಅತ್ತೆ, ನನಗಂತೂ ಆಗಲ್ಲ ನೋಡಿ. ಅವಳು ಬಂದರೆ ನಾನು ಬರಲ್ಲ, ನೀವು ಅಷ್ಟೇ ಹೋಗಿ ಬನ್ನಿ ಬೇಕಿದ್ರೆ. ನಮ್ಮ ಅಪ್ಪ ಅಮ್ಮನ್ನ ನಾನು ಮಾತಾಡ್ಸ್ಲಿಕ್ಕೆ ಹೋಗದೆ ಇದ್ರೂ ಪರವಾಗಿಲ್ಲ, ನೋಡದೆ ಇದ್ರೂ ಪರವಾಗಿಲ್ಲ, ನಾನು ಅವಳನ್ನ ಮಾತ್ರ ಬೆಂಗಳೂರು ಕರ್ಕೊಂಡು ಹೋಗೋದಕ್ಕೆ ನಾನು ಒಂಚೂರು ಇಷ್ಟಪಡಲ್ಲ ಅತ್ತೆ. ನಾನು ಬರಲ್ಲ 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 ಅವಳು ಬಂದರೆ. ಇಷ್ಟೇ ಕಡ್ಡಿ ಮಾಡ್ತೀವಿ ಪ್ರಿಯಾ, ನೀನು ಬಿಟ್ಟು ಹೋದ್ರೆ ನಾವೇನು ಮಾಡಮ್ಮ ಅಲ್ಲಿ ಹೋಗಿ? ನಿಮ್ಮ ಅಪ್ಪ ಅಮ್ಮ ಇಲ್ಲ ಅವರು, ನೀನು ಮಾತಾಡ್ಸ್ಲಿಕ್ಕೆ ಬರ್ಬೇಕವ. ಭಾರಿ ಅಡ್ಡಿತೆಗೆ ಕೇಳಿ ನೀನು. ಯಾಕಪ್ಪ ಏನಾಯ್ತು? ಇಬ್ರು ಜಗಳ ತೆಗಿಲಿಕ್ಕೆ ನಿಂತಿರಲ್ಲ. 4 ದಿನ ಚಂದ ಇರ್ತೀರಿ, ಅತ್ತಿ ಸೊಸಿ ಅಂದಗನೆ ಒಂದು ಏನಾದ್ರು ತಕರಾರು ತಕ್ಕೊಂಡ ಬಿಟ್ಟಿರ್ತಿರಲ್ಲ ಒಟ್ಟ. ಏನಾಯ್ತು ಈಗ? ಹೊರಗೆ ಹೋಗಿ ಬಳತಾಯ್ತು, ನಾಷ್ಟ ಮಾಡ್ಬೇಕು ಹಶುವಾಗ್ಯದ ಅಂತೇಳಿ ಮನೆಗೆ ಬಂದ್ರ ಇಬ್ರು ಏನಾರ ಒಂದು ತಕ್ಕೊಂಡು ಕೂತ ಬಿಟ್ಟಿರ್ತಾರ ನೋಡಿ ಒಟ್ಟ. ಮತ್ತೆ ಅಂತಕ್ಕೆ ಬಂದ 3 ಕಾಸಿನಕ್ಕೆ ಸೊಸೆಯಾಗಿ ಜಗಳ ತೆಗಿಲಾರ್ದ ಇನ್ನೇನಾಗ್ತದ? ಬರೀ ಮಾತಿಗೂ ಎಲ್ಲದಕ್ಕೂ ಉಲ್ಟಾ 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 ಮಾತಾಡ್ತದ, ಜಗಳ ಆಗದ ಮತ್ತೆ ಮನ್ಯಾಗ. ಹಂಗಾದಾಗ ನಾನೇ ಉಲ್ಟಾ ಉಲ್ಟಾ ಮಾತಾಡಿಲ್ಲ ಅತ್ತೆಯ, ನಿಮ್ಗೆ ತಿಳಿಸಿ ಹೇಳ್ತಿದ್ದೀನಿ, ನೀವು ಕೇಳ್ತಾ ಇಲ್ಲ ಅಷ್ಟೇ. ಬರೀ ಪದೇ ಪದೇ ಅದೇ ತಪ್ಪನ್ನೇ ಮಾಡಿದ್ರೆ ಅವ್ರಿಗೆ ಏನು ಹೇಳ್ತಾರೆ ಹೇಳಿ ನೋಡೋಣ ಅಂತ. ನೋಡಿ ಮಾಮ, ಇವಾಗ ಅಪ್ಪ ಅಮ್ಮನ ಮಾತಾಡ್ಸ್ಲಿಕ್ಕೆ ಹೋಗ್ತಿದ್ವಲ್ವಾ, ಹುಷಾರಿಲ್ಲ ಅಂತಿಕೊಂಡು ಸುಂದ್ರಿನೂ ರೆಡಿ ಮಾಡ್ತಿದ್ದಾರೆ ಇವರು. ಸರಿ ಅನ್ಸುತ್ತಾ ನಿಮ್ಗಾದ್ರೂ ಇದು? ಹೋದಾಗ ಒಂದ್ಸಲ ಅವಳನ್ನ ಕರ್ಕೊಂಡು ಹೋಗೋದು ಏನಿರುತ್ತೆ ಹೇಳಿ? ನನ್ನ ಇಷ್ಟ ಅದು, ನಾ ಯಾರನ್ನಾರ ಕರ್ಕೊಂಡು ಹೋಗ್ತೀನಿ, ನಿನಗೆ ಎದಕ್ಕೆ ಬೇಕು? ಒಂದು 4 ಅಕ್ಷರ ಕಲ್ತಾ ಅಂದಗನೆ ತಾಯಿ ಹೇಳ್ದಂಗೆ ಕೇಳಂತಾಳ. ಬರೀ ದಿಮಾಕ್ಕೇಡಿ ಅಲ್ಲ ದಿಮಾಕ್ಕೇಡಿ. ಬರೀ ನನ್ನ ಮಾತನ್ನೇ ಕೇಳಿ ಅಂತ ಹೇಳ್ತಿಲ್ಲ ನಾನು, ನಾನು ಏನು ಹೇಳ್ತಿರ್ತೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು. ಬರೀ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ನಿಮ್ದೇ ನೀವು ಸಾಧಿಸಬಾರ್ದು. ಯಾರು ಸರಿಯಾಗಿ ಹೇಳ್ತಿರ್ತಾರೋ ಅದನ್ನ ಕೇಳಬೇಕು. ಏ ಪ್ರಿಯಾ, ಹಂಗೆಲ್ಲ ಮಾತಾಡ್ಬಿಡವು. ಒಂದು ಸ್ವಲ್ಪ ನೋಡಿ ಮಾತಾಡೋ, ದೊಡ್ಡವರು ಸಣ್ಣವ್ರು ಅನ್ನೋದನ್ನ. ಅಲ್ಲ, ಮಾಮಿಗೆ ಒಂದು ಸ್ವಲ್ಪ ಎಲ್ಲರನ್ನ ಕರ್ಕೊಂಡು ಹೋಗೋದು ರೂಢಿ ಅದಾವ ಮೊದಲಿಂದನು. ಒಬ್ಬಕ್ಕೆ ಎಲ್ಲಿ ಹೋಗಂಗ್ಲಕ್ಕಿ ನಿಮ್ಮ ಅತ್ತಿ ಒಬ್ರು ಯಾರ ಒಂದಿಬ್ಬರನ್ನ ಜೋಡ್ ಮಾಡ್ಕೊಂಡ ಹೋಗ್ತಾಳಕ್ಕೆ ಯಾವ ಊರಿಗೆ ಹೋದ್ರು. ಹಂಗಾಗಿ ಒಂದು ಸ್ವಲ್ಪ ಎಲ್ಲರ ಊರಿಗೆ ರೆಡಿ ಆದಗನೇ ಅವ್ರನ್ನ ತಯಾರು ಮಾಡ್ತಾಳ. ಅದ್ರಾಗ ಏನು ತಪ್ಪದ? ಬದಲಾಗ ತಗೋ ಈಗಕ್ಕಿ ಸುಂದ್ರಿ, ಹಂಗೇನು ಮೊದ್ಲಿನಂಗೆ ಮಾಡಂಗಿಲ್ಲ ಅಂತ ಅನಿಸ್ತದವ. ಕರ್ಕೊಂಡು ಹೋಗೋಲ್ರಾಗ ತಗೋ, ಏನಾಗ್ತದ? ನನಗೂ ಕರ್ಕೊಂಡು ಹೋಗೋಳಕಂತಾನೆ ಅಭಿಪ್ರಾಯ ಅದ ನೋಡುವ. ಆಕಿ ಒಬ್ಬೇಕಿನೇ ಬರಕ್ಕೆ ಒಪ್ಕೊಳಂಗಿಲ್ಲ ಪ್ರಿಯಾ, ಆಕಿಗೆ ಯಾರೋ ಒಂದಿಬ್ರು ಇರಬೇಕಿಂದ. ಅಲ್ಲ ಮಾಮ, ಒಬ್ಬರೇ ಆಗ್ತಾರೆ ಅಂತ ಹೆಂಗೆ ಹೇಳ್ತೀರಾ ಹೇಳಿ ನೀವು? ನಾನಿಲ್ವಾ ಜೊತೆಯಾಗಿ? ಪಾಪು ಇಲ್ವಾ? ಮೊದ್ಲಿನ ಥರ ಬಿಟ್ಬಿಡ್ಬೇಕು ಬಾಬಾ. ಇವಾಗ ಏನು ಗೊತ್ತಾ, ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಅವಲಂಬನೆ ಆಗೋದು, ಬೇರೆಯವ್ರಿದ್ರೆ ನಾನು ಎಲ್ಲ ಕಡೆ ಹೋಗ್ತೀನಿ ಅನ್ನೋದು, ಅದನ್ನೆಲ್ಲ ಬಿಟ್ಬಿಡ್ಬೇಕು. ಇವಾಗ ಕಾಲ ಹೆಂಗೆ ಬರುತ್ತೋ ಆ ಥರ ಬದಲಾಗ್ತಾ ಇರ್ಬೇಕು ನಾವು. ಬರೀ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಕಾಲ ಮುಗೀತಿವಾಗ. ನೋಡಿ ಹೆಂಗೆ ಬದರ್ತಾಳೆ ಆಕಿ. ಬರ್ಬರ್ತಾ ರಾಯರ್ ಕುದುರೆ ಕಟ್ಟೆ ಆಯ್ತಂತಾರಲ್ಲ, ಹಂಗೆ ಮಾಡ್ಲಿಕ್ಕೆ ಅವಡ ಒಟ್ಟ. ಹೌದು ನೋಡುವ, ನಾ ಒಬ್ಬೇಕಿನೇ ಎಲ್ಲಿ ಬರಂಗ್ ನೋಡು ಪ್ರಿಯ. ನನಗೆ ಮೊದಲಿಂದನೂ ಯಾರನ್ನಾರ ಕರ್ಕೊಂಡು ಹೋಗಿನೇ ರೂಢಿ. ಯಾವ ಊರಿಗೆ ಹೋದ್ರೂ ಕರ್ಕೊಂಡು ಹೋಗ್ತೀನಿ ನಾನು. ನಮ್ಮ ತವ್ರ ಮನೆಗೆ ಹೋದ್ರೆ ಸಹಿತ ನಾನು ಈ ಊರನ್ನೊಬ್ಬರನ್ನ ಯಾರನ್ನಾರ ಕರ್ಕೊಂಡು ಹೋಗೋದೇ ರೂಢಿ ನನಗೆ ಮೊದಲಿಂದನೂ. ಹಾಗಾಗಿ ನನಗೆ ಯಾರ ಬೇಕೇ ಬೇಕು, ಕರ್ಕೊಂಡು ಬರ್ತೀನಿ ನೋಡಷ್ಟೇ. ಅವಳನ್ನ ಕರ್ಕೊಂಡು ಬಂದರೆ ನಾನೇ ಬರಲ್ಲ ಬಿಡಿವಿ ಅತ್ತೆ ಬೆಂಗಳೂರಿಗೆ. ಅವಳು ಬಂದರೆ ಮರ್ಯಾದೆನೇ ಹೋಗುತ್ತೆ ಗೊತ್ತಾ? ಅಲ್ಲೆಷ್ಟು ಮರ್ಯಾದೆ ಹೋಗಿದೆ ನಮ್ಮ ಅಮ್ಮ ಅಪ್ಪಂದು ಗೊತ್ತಾ ನಿಮಗೆ? ಹೋಸಲ ಇನ್ನೂ ಆದರೂ ಮಾತಾಡ್ತಿದ್ದಾರೆ, ನಿಮ್ಮೂರವ್ರು ಬಂದು ಆ ಥರ ಹೇಳಿದ್ರು ಈ ಥರ ಹೇಳಿದ್ರು ಅಂತೇಳಿ. ಅದೆಲ್ಲ ಸರಿ ಇರುತ್ತಾ ಹೇಳಿ ನೋಡೋಣ? ಅವಳು ಬಂದರೆ ಸರಿ ಇರಲ್ಲ ಅತ್ತೆ, ಬೇಡ ಅಂದರೆ ಬೇಡ. ಅಂದ್ರೆ ಅಲ್ಲಿ ನಿಮ್ಮ ಅವ್ವನ ಮರ್ಯಾದೆ ಹೋಗ್ತದಂತೇಳಿ ನಿನಗಿಷ್ಟು ಅಟ್ಟದ ಹೌದಲ್ಲ? ಹಿಂದಿಂದ ಹೂರ್ಣ ತೆಗಿತಾಳ ನಿಮ್ಮ ಅವ್ವಂದು ಅಂತೇಳಿ, ಅದಕ್ಕೆ ನಿನಗಿಷ್ಟು ಚಿಂತೆ ಇಟ್ಟದ. ಆಕೆ ಇದ್ದಂಗೆ ಹೇಳ್ತಾಳ ಪ್ರಿಯ. ಮತ್ತೆ ನಿಮ್ಮ ಅಪ್ಪ ಒಂದಿಷ್ಟು ದಿನ ಸಾಲ ಮಾಡ್ಕೊಂಡಿದ್ದು ಸುಳ್ಳಿತ್ತಾನೇನ್ರ? ಕರೆ ಇತ್ತಿಲ್ಲ ಅದು, ಅದನ್ನೇ ಹೇಳ. ನಿಮ್ಮವ್ವ ಮತ್ತೆ ಇಲ್ಲಿಂದ ರಾತ್ರಿ ಓಡೋಗಿ ಮದುವೆ ಆಗಿದ್ದು ಸುಳ್ಳು ಅನ್ನೋದು? ಇದು ಹಳ್ಳಿ ಹಾಕಿನಿ ಬೆಂಗಳೂರು ಭಾಷೆ ಮಾತಾಡಿ ಎಷ್ಟು ಇದು ಮಾಡಾಳಿಲ್ಲ ಈಗ. ಅದನ್ನ ಹೇಳಿದ್ದು ಕರೆನೇ ಅದ. ಇದ್ದಂಗೆ ಹೇಳ್ತಾಳ ಆಕಿ ಸುಂದ್ರಿ. ಮತ್ತೆ ಹಂಗಿತ್ತಂದ್ರೆ ಆಕಿಂದ ಕರೆಕ್ಟ್ ಅಂತೀನೋ ನಾನು. ನೋಡಿ ಅತ್ತೆ, ನೀವು ಹೆಂಗಿದ್ದೀರಾ ಅಂತ. ಬೇರೆಯವ್ರಿಗೋಸ್ಕರ ಸೊಸಿನೇ ಬಿಟ್ಕೊಡ್ತೀರಲ್ಲ ನೀವು. ಯಾವಾಗಲೂ ಇದೇ ಥರ ಮಾಡ್ತೀರಾ, ನನ್ನೇ ಹೊರಗಡೆ ಇಡ್ತೀರಾ, ಅವ್ರನ್ನೇ ಹತ್ರ ಸೇರಿಸ್ಕೋತೀರಾ. ಅದಕ್ಕೆ ನನಗೆ ಈ ಮನೇಲಿ ಇರೋಕೆ ಬೇಡ ಅನ್ಸುತ್ತೆ ನೋಡಿ ಅತ್ತಿ ಒಂದ್ಸಲ ಅಂತರೂ. ನೋಡವು ಈ ಮನೆಗೆ ಇರೋಕೆ ಒಲ್ಲೆಗಂತಕ್ಕಿಗೆ ಅಂಥದ್ದೇನು ಮಾಡಿ ಹೋಗು ನಿನಗೆ. ನಾವು ಮಗಳ ಗತೆ ನೋಡ್ಕೊಂಡಿವಲ್ಲ, ಅದೇ ತಪ್ಪನ. ಹೋಗಲ್ಲೇ ಬೆಂಗಳೂರಾಗ ಇರು ಹೋಗು. ಆ ಗಾಳಿ ಆ ಹೊಲಸು ಧೂಳು ಕುಡ್ಕೋತ ಅದೇ ಚಂದ ಕಾಣದ್ ನಿನಗೆ. ಅಲ್ಲ ಅತ್ತೆ, ನೋಡಿ ಅವ್ರಿಗೋಸ್ಕರ ನಮ್ಮ ಅಮ್ಮನೇ ಹೆಂಗೆ ಮಾತಾಡ್ತೀರಾ ನೀವು? ನಮ್ಮಪ್ಪ ಸಾಲ ಮಾಡ್ಕೊಂಡಿರ್ಬೋದು ಅತ್ತೆ, ಆ ಬಿಸ್ನೆಸ್ ಇದ್ದಲ್ಲಿ ಸಾಲ ಇರುತ್ತೆ, ಅದಕ್ಕೋಸ್ಕರ ಮಾಡ್ಕೊಂಡಿರೋದವರು. ಆಮೇಲೆ ಮುಟ್ಸಿಲ್ವಾ ಅವರು? ಗೊತ್ತದ ಬಿಡವು ಎಲ್ಲ. ಸಾಕು ಸುಮ್ಮಿರ್ತೀರೇನಿಲ್ಲ, ಮುಚ್ಚ್ರಿ ಬಾಯಿ ಈಗ. ಅವ್ನು ಕಲ್ತಾರ 4 ದಿನಕ್ಕೊಮ್ಮೆ ಏನರ ತೆಗಿದು ಜಗಳ ತಕೊಂಡು ಕೂಡುದು ಸರಿ ಅನಿಸ್ತದ ನಿಮಗ? ನೀವು ನನಗೆ ಹೇಳಿಕ್ ಬರ್ಬೇಡ್ರಿ, ಆಕಿಗೆ ಹೇಳ್ರಿ ಮೊದಲು. ಬರೀ ನಾನೇ ತೆಗಿಯಲ್ಲ ಅತ್ತೆ ಜಗಳನ, ನೀವು ತೆಗೆದಾಗ ಮಾತ್ರ ನಾನು ತೆಗಿತೀನಿ ಅಷ್ಟೇ. ನೀವೇ ಹೇಳಿ, ಇಷ್ಟಾದ್ಮೇಲೂ ಸುಂದ್ರಿನ ಬೆಂಗಳೂರು ಕರ್ಕೊಂಡು ಹೋಗಿ ಸರಿ ಇರುತ್ತಾ? ನಮ್ಮ ಅತ್ತೆ ಮಾಡೋ ನಿರ್ಧಾರ ಕರೆಕ್ಟ್ ಆಗಿದೆಯಾ ಅಂತ ನೀವೇ ಹೇಳಿ ನನಗೆ. ಅಲ್ರಿ, ಒಂದು ಹಂಗಿರ್ತಾಳ ಹಿಂಗಿರ್ತಾಳ ಇಲ್ರಿ ಅಕ್ಕಿ, ಅದಕ್ಕೆ ಕರ್ಕೊಂಡು ಹೋಗ್ಬೇಕಂತ ಮಾಡೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸ್ರಿ, ಪಕ್ಕಾ ತಿಳಿಸ್ರಿ. ನೀವು ಹೆಂಗೆ ತಿಳಿಸ್ತಿರಲ್ಲ ಅದರ ನಿರ್ಧಾರ ಮೇಲೆ ನಮ್ದಿಂತ ನೋಡ್ರಿ. ಈಗ ನಾಳೆದು ಹೆಂಗೆ ಅನಿಸ್ತೀರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹೊಸದಾಗಿ ಯಾರ ಚಾನಲ್ ನೋಡ್ತಿದ್ರಿ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೋರಿ. ಎಲ್ಲರಿಗೂ ಧನ್ಯವಾದಗಳು.